ಅನಧಿಕೃತ ಕೋಳಿ ಫಾರ್ಮ್ ಗ್ರಾಮಸ್ಥರಿಗೆ ರೋಗ ಭೀತಿ ಕಾಡ್ತಾ ಇದೆ. ಫಾರ್ಮ್ ಹೌಸ್ ನಿರ್ಮಾಣ ಮಾಡದಂತೆ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ. ಅನಧಿಕೃತ ಕೋಳಿ ಫಾರ್ಮ್ ಗ್ರಾಮಸ್ಥರಿಗೆ ರೋಗ ಭೀತಿ ಕಾಡ್ತಾ ಇದೆ. ಫಾರ್ಮ್ ಹೌಸ್ ನಿರ್ಮಾಣ ಮಾಡದಂತೆ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ. ಯಾದಗಿರಿಯ ವಡಿಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಒಂದು ಘಟನೆಯಾಗಿದೆ. ಆಂಧ್ರ ಮೂಲದ ವ್ಯಕ್ತಿಗಳಿಂದ ಕೋಳಿ ಫಾರ್ಮ್ ನಿರ್ಮಾಣ ಮಾಡಲಾಗಿದೆ. ಸರ್ಕಾರದಿಂದ ಅನುಮತಿಯನ್ನ ಪಡೆಯದೆ ಸಾಕಾಣಿಕೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನೋಡಿ, ಅಕ್ಕಪಕ್ಕದ ಊರಿನ ಜನರಿಗೆ ದುರ್ವಾಸನೆ ಬೀರುವಂತಹ ಆತಂಕ. ಸರ್ಕಾರದ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ. ಇವರು ಸರ್ಕಾರದ ಜಮೀನನ್ನ ಒತ್ತುವರಿ ಮಾಡಿಕೊಂಡಿರುವಂಥದ್ದು ಒಂದು ಆರೋಪ ಕೇಳಿಬರೋದಾದ್ರೆ, ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವಂತಹ ಮತ್ತೊಂದು ವಿಚಾರ. ಜೊತೆಗೆ ರೋಗ ಕೂಡ ಹರಡುವಂತಹ ಭೀತಿಯಲ್ಲಿದ್ದಾರೆ ಗ್ರಾಮಸ್ಥರು. ಫಾರ್ಮ್ ಹೌಸ್ ಬೇರೆಡೆ ಸ್ಥಳಾಂತರ ಮಾಡುವಂತೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಆಂಧ್ರ ಮೂಲದವರು, ನೋಡಿ, ಆಂಧ್ರ ಮೂಲದವರು, ಅದರಲ್ಲೂ ಕೂಡ ಸರ್ಕಾರದಿಂದ ಅನುಮತಿಯ ಪಡ್ಕೊಂಡಿಲ್ಲ, ಲೈಸೆನ್ಸ್ ಇಲ್ಲ, ಸರ್ಕಾರದ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ವಿಚಾರ. ಅಕ್ಕಪಕ್ಕದ ಊರಿನ ಜನರಿಗೆ ದುರ್ವಾಸನೆ ಬರುತ್ತೆ ಅನ್ನುವಂಥ ವಿಚಾರ. ನೋಡಿ, ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ಳಾಗಿದೆ. ಫಾರ್ಮ್ ಹೌಸ್ಗೋಸ್ಕರ ಅಲ್ಲಿ ಕೋಳಿ ಸಾಕಣೆ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನು ಕೂಡ ಈಗಾಗಲೇ ನಡೆಸಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದುರ್ವಾಸನೆ ಬರುತ್ತೆ, ರೋಗ ಭೀತಿಯಲ್ಲಿದ್ದಾರೆ ಗ್ರಾಮಸ್ಥರು. ಜೊತೆಗೆ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅನುಮತಿ ಇಲ್ಲ. ಆಂಧ್ರ ಮೂಲದ ವ್ಯಕ್ತಿಗಳಿಂದಾಗಿ ಈಗಾಗಲೇ ಕೋಳಿ ಫಾರ್ಮ್ ಹೌಸ್ನ ನಿರ್ಮಾಣ ಕಾರ್ಯ ಕೂಡ ಆಗ್ತಾ ಇದೆ. ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಲೈಸೆನ್ಸನ್ನು ಪಡ್ಕೊಂಡಿಲ್ಲ ಇವರು. ಆ ಒಂದು ಕಾರಣವಾಗಿ ದುರ್ವಾಸನೆ ಬರುತ್ತೆ, ರೋಗ ಬರುತ್ತೆ ಅನ್ನುವಂಥ ಆತಂಕದಲ್ಲಿದ್ದಾರೆ. ಇವತ್ತು ತಹಶೀಲ್ದಾರ್ ಅವರು ಸರಿಯಾಗಿ ಹೇಳಿದ್ರನ್ನ ಕೇಳ್ತಾ ಇಲ್ಲ. ಇವತ್ತು ಅಲ್ಲಿ ಬೀರನಕಲ್ಲಂದ ಗ್ರಾಮ ಆ ಕೋಳಿ ಫಾರಮಿಗೆ ಏನು ಮಾಡ್ತಾರೆ, ಅಲ್ಲಿಗೆ 1 ಕಿಲೋಮೀಟ್ರ್ ಅದು. ಈಗ ಕೋಳಿಗಂದ್ರೆ ಆ ಅಕ್ಕಿ ಜ್ವರ ಅಂತೇಳಿ ಬರ್ತದೆ. ಆ ಜ್ವರವನ್ನು ಇಡೀ ಗ್ರಾಮದ ಜನರಿಗೆ ಜ್ವರ ಬರ್ತಕ್ಕಂಥ ಇದಾಗ್ತದ. ಮತ್ತು ಅಲ್ಲಿ ಇರ್ತಕ್ಕಂಥ ರೈತರಿಗಿನ ತುಂಬ ಪ್ರಾಬ್ಲಮ್ ಆಗ್ತದೆ. ಇದರಲೇಸಿ ಇದು ಯಾವುದೇ ಕಾನೂನು ಬಾಹಿರವಾಗಿ ಕೋಳಿ ಫಾರಮನ್ನು ನಿರ್ಮಾಣ ಮಾಡಕತ್ತಾರ. ಕೂಡಲೇ ನಿಲ್ಲಿಸ್ಬೇಕು. ನಿಲ್ಲಿಸದಿದ್ದರೆ ಇದಕ್ಕೆ ಮುಂದಿನ ಹೋರಾಟಗಳನ್ನು ಮಾಡಬೇಕಾಗ್ತದೆ. ಮತ್ತು ನಾವೆಲ್ಲ ರೈತರು ಸೇರಿ ಆ ಕೋಳಿ ಫಾರಮಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ. ವಡಿಗೇರಿ ತಾಲೂಕದಲ್ಲಿ ಇವತ್ತು ತಹಶೀಲ್ದಾರ್ ಅವರು ಸರಿಯಾಗಿ ಹೇಳಿದ್ರನ್ನ ಕೇಳ್ತಾ ಇಲ್ಲ. ಇವತ್ತು ಅಲ್ಲಿ ಬೀರನಕಲ್ಲಂದ ಗ್ರಾಮ ಆ ಕೋಳಿ ಫಾರಮಿಗೆ ಏನು ಮಾಡ್ತಾರೆ, ಅಲ್ಲಿಗೆ 1 ಕಿಲೋಮೀಟ್ರ್ ಅದು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಎಸ್ ಮಹೇಶ್, ಏನಿದು ಅನಧಿಕೃತ ಕೋಳಿ ಫಾರ್ಮ್, ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಕಾರಣವಾಗಿರುವಂತಹ ವಿಚಾರಗಳೇನು, ಏನಿದೆ ಕಂಪ್ಲೀಟ್ ಮಾಹಿತಿ? ಎಸ್ ಕುಸುಮ, ಅನಧಿಕೃತ ಕೋಳಿ ಫಾರ್ಮ್ ಹೌಸ್ ನಿರ್ಮಾಣಕ್ಕೆ ಏನಂದ್ರೆ ಜನರು ಬಹಳ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕೋಳಿ ಫಾರ್ಮ್ ಹೌಸ್ ನಿಂದ ಜನರಿಗೆ ರೋಗ ಹರಡುವ ಭೀತಿಯಿಂದಾಗಿ ಈ ಒಂದು ಕೋಳಿ ಫಾರ್ಮ್ ನಿರ್ಮಾಣ ಮಾಡಬಾರ್ದು ಅಂತ ಜನರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಒಂದು ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಐಕೂರು ಗ್ರಾಮದ ಸೀಮಾಂತರದಲ್ಲಿ ಬರ್ತಕ್ಕಂಥದ್ದು. ಏನಂದ್ರೆ ಆಂಧ್ರ ಮೂಲದ ವ್ಯಕ್ತಿಗಳು ಏನಂದ್ರೆ ಸರ್ಕಾರದಿಂದ ಯಾವುದೇ ಒಂದು ಅನುಮತಿ ಮತ್ತೆ ಪರವಾನಗಿ ಪಡೆಯದೆ ಏನಂದ್ರೆ ಕೋಳಿ ಫಾರ್ಮ್ ಹೌಸ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಒಂದು ನಿರ್ಮಾಣ ಹಂತದಲ್ಲಿ ಏನಂದ್ರೆ ಜನರು ಸಾಕಷ್ಟು ರೀತಿಯಲ್ಲಿ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನೀವು ಕೋಳಿ ಫಾರ್ಮ್ ನಿರ್ಮಾಣ ಮಾಡಿದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಊರುಗಳಿಗೆ ತುಂಬಾ ದುರ್ವಾಸನೆ ಬರುತ್ತೆ. ಅದರ ಜೊತೆಗೆ ಏನಂದ್ರೆ ಸಾಂಕ್ರಾಮಿಕ ರೋಗಗಳು ಕೂಡ ಬರಬಹುದು. ಅದರ ಜೊತೆಗೆ ನಾವು ಇಲ್ಲಿ ಜಮೀನುಗಳಲ್ಲಿ ಕೆಲಸ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕೂಡ ನೀವು ಮಾಡಬಾರ್ದು, ಬೇರೆ ಎಲ್ಲಾದ್ರೂ ಬೇರೆ ಪ್ರದೇಶದಲ್ಲಿ ಸ್ಥಳಾಂತರ ಮಾಡಿ ಅಲ್ಲಿ ನೀವು ಕೋಳಿ ಫಾರ್ಮ್ ಅನ್ನು ಮಾಡಿ, ಅದರಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ. ಅದರ ಜೊತೆಗೆ ಈಗಾಗಲೇ ಅನಧಿಕೃತ ಫಾರ್ಮ್ ಹೌಸ್ ಮಾಡುವುದಲ್ಲದೆ ಅಲ್ಲಿ ಏನಂದ್ರೆ ಅವ್ರದ್ದು ಇರ್ತಕ್ಕಂಥದ್ದು ಏನಂದ್ರೆ 6 ಎಕರೆ ಜಮೀನಿನಲ್ಲಿ ಈ ಒಂದು ಕೋಳಿ ಫಾರ್ಮ್ ಹೌಸ್ ಮಾಡ್ತಾ ಇದ್ರೆ. ಅದ್ರ ಜೊತೆಗೆ ಏನಂದ್ರೆ ಸರ್ಕಾರದಿಂದ ಏನಂದ್ರೆ 2-3 ಎಕರೆ ಒತ್ತುವರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಗ್ರಾಮಸ್ಥರು ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಈಗಾಗಲೇ ಈ ಒಂದು ಕೋಳಿ ಫಾರ್ಮ್ ಹೌಸ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು, ಇಲ್ಲವಾದಲ್ಲಿ ನಾವು ಉಗ್ರ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಅಲ್ಲಿನ ಸ್ಥಳೀಯರು ಹೇಳಿರ್ತಕ್ಕಂಥದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.